ನಮಸ್ಕಾರ, ನಾನು ಶುಭಾ. ಕೊಬ್ಬರಿ ಹಾಲು ತೆಗಿಯೋದಕ್ಕೆ ನಿಮಗೆ ಕರೆಂಟ್ ಆಗಲಿ ಇಲ್ಲ ಮಿಕ್ಸಿ ಗ್ರೈಂಡರ್ ಏನೂ ಬೇಡ ಅಂತ ಟಿಪ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ. ಅವರೆಕಾಯಿ 1 kg ತಗೊಂಡು ನಾನು ಬಿಡಿಸ್ಕೊಬಿಟ್ಟಿದ್ದೀನಿ. ಕಾಳು ಇತ್ಕೋದೇ ಕಷ್ಟ ಅಂದ್ಕೊಳ್ಳೋರು ಈ ಥರ ಟ್ರೈ ಮಾಡಿ ನೋಡಿ. ಬಿಸಿ ನೀರಿಗೆ ಅವರೆಕಾಳು ಸೇರಿಸ್ಬಿಡಿ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ತಕ್ಷಣವೇ ನೀವು ಇತ್ಕೋಬೋದು. ಇದು ಮೊದಲನೇ ಟಿಪ್ಸು. ಇಲ್ಲ ಬೇಡ ಈ ಟಿಪ್ಸ್ ಅನ್ನೋರು 2ನೇ ಟಿಪ್ಸು, ತಣ್ಣೀರೇ ಹಾಕ್ಬಿಡಿ ಬಟ್ಲಿಗೆ. ಆದರೆ ನೀವು ಕಾಳು ಸೇರಿಸಿದ ಮೇಲೆ ನೀರಿಗೆ 1 ಹಿಡಿಯಷ್ಟು ಅವರೆಕಾಯಿ ಬಿಡಿಸಿರ್ತೀರಲ್ಲ, ಆ ಒಟ್ಟು 1 ಹಿಡಿಯಷ್ಟು ಆ ನೀರೊಳಗೆ ಹಾಕ್ಬಿಡಿ. ಇದು ತಕ್ಷಣವೇ ಇತ್ಕೋಬೋದು. ಅಂದರೆ ನೀವು ಅವರೆಕಾಳು ಬಿಡಿಸೋ ಟೈಮಲ್ಲೇ ಕಾಳು ಆ ಸಿಪ್ಪೆ ಎರಡೂ ಸೇರಿಸ್ಬಿಟ್ರೆ ತಕ್ಷಣ ನಿಮಗೇನು 10 ನಿಮಿಷ ಕೂಡ ಬೇಡ, ಬೇಗನೆ ಇತ್ಕೋಬೋದು. 2ನೇ ಟಿಪ್ಸು. 3ನೇದು ಬಂದುಬಿಟ್ಟು ಬೂದಿ ಒಲೆ ಇದ್ದರೆ, ನಾವು ಸೌದೆ ಒಲೆ ಇದ್ದರೆ ಬೂದಿ ಇದ್ದೇ ಇರುತ್ತಲ್ವ, ಒಂದು ಸ್ವಲ್ಪ ಬೂದಿ ಸೇರಿಸ್ಬಿಡಿ. ಮತ್ತು ಈ ಕಾಳು ಸೇರಿಸ್ಬಿಟ್ಟು 10 ನಿಮಿಷ ಬಿಟ್ಟರೆ ಇತ್ಕೋಬೋದು. 4ನೇ ಟಿಪ್ಸ್ ಬಂದುಬಿಟ್ಟು ವಿಳೆದೆಲೆ ಹಾಕ್ಕೊತೀವಿ, ಸುಣ್ಣ ಇದೆ ನಮ್ಮ ಮನೇಲಿ ಅನ್ನೋರು ಒಂದು ಸ್ವಲ್ಪ, ಜಾಸ್ತಿ ಹಾಕ್ಕೋಬಾರ್ದು, ಒಂದು ಸ್ವಲ್ಪ ಸುಣ್ಣ ಸೇರಿಸ್ಬಿಡಿ. ಆ ನೀರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಕಾಳು ಸೇರಿಸಿ. ಇದು ಅಷ್ಟೇ, ನೀವು 5-10 ನಿಮಿಷದಲ್ಲಿ ಇತ್ಕೋಬೋದು. ಬೇಗ ನಂದ್ಬಿಡುತ್ತೆ ಕಾಳು. ಅಂದರೆ ಜಾಸ್ತಿ ಹೊತ್ತು ನೆನೆಸ್ಬೇಕಲ್ವಲ್ಲ ಅನ್ನೋ ಟೈಮ್ ಏನು ಬೇಕಾಗಿಲ್ಲ ನಿಮಗೆ. ಒಂದು ಸ್ವಲ್ಪ ಹೊತ್ತು 5-10 ನಿಮಿಷ ಬಿಟ್ಟರೆ ಸಾಕು. ಸುಣ್ಣ ಸೇರಿಸಿದ್ಮೇಲೆ ನಾನೊಂದು 5 ನಿಮಿಷ ಬಿಟ್ಟಿದ್ದೆ. 5 ನಿಮಿಷ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ಒಂದು ಸತಿ ಇತ್ಬಿಟ್ಟು ನೋಡಿ. ನಂದು ಎಳೆದಾಗಿದೆಯಲ್ಲ, ಒಂದು 5 ನಿಮಿಷ ಬಿಟ್ಟಿದ್ದೆ ಅಷ್ಟೇ ನಾನು. ತುಂಬ ಚೆನ್ನಾಗಿ ಇತ್ತಾ ಇದೆ. ಕೈಗೆ ನೀವು ತೇವ ಇದ್ದಂಗೆ ಇತ್ಕೋಕ್ಕಾಗಲ್ಲ. ಒಂದು ಸ್ವಲ್ಪ ಬೂದಿ ಹಚ್ಕೊಂಡೆ ನಾನು. ನಮ್ಮ ಹಳ್ಳಿ ಕಡೆ ನಾವು ಬೂದಿ ಹಚ್ಕೊತೀವಿ. ಇಲ್ಲ ನಮಗೆ ಬೂದಿ ಸಿಕ್ಕಲ್ಲ, ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ನೀವು ಒಂದು ಒಣಗಿರೋ ಬಟ್ಟೆಯಲ್ಲಿ ಕೈ ಒರೆಸ್ಕೊಂಡು ಇತ್ಕೋಬೋದು. ಟ್ರೈ ಮಾಡಿ. ಈ ಟಿಪ್ಸ್ ಅಂತೂ ಬಿಗಿನರ್ಸ್ಗೆ. ನಮಗೆ ತೆಂಗಿನಕಾಯಿ ತಗೊಳ್ಳೋವಾಗ ಗೊತ್ತಾಗಲ್ಲ ಅನ್ನೋರು ನೋಡಿ, ಈ ಬಣ್ಣದಲ್ಲಿದ್ದರೆ ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಒಳಗಡೆ ಕೊಬ್ಬರಿ ಕೂಡ. ಮತ್ತು ಆ ನಾರ ಹತ್ರ ನೋಡಬೇಕು, ಕಪ್ಪಗಾಗಿರಬಾರ್ದು. ಕಪ್ಪಗಾಗ್ಬಿಟ್ಟಿದ್ರೆ ಅದು ಹಾಳಾಗಿರುತ್ತೆ ಒಳಗಡೆ. ಮತ್ತು ನೀವು ಹೊಡಿವಾಗೂ ಅಷ್ಟೇ, ತೆಂಗಿನಕಾಯಿ ಫಸ್ಟು ತೊಳೆದು ಬಿಡಬೇಕು ನೀರಲ್ಲಿ. ಮತ್ತು ಆ ಗೆರೆ ಬಂದಿರುತ್ತಲ್ಲ, ಆ ಗೆರೆ ಮೇಲೇ ಹೊಡಿತಾ ಇದ್ದೀರಿ ಅಂದರೆ ತುಂಬ ಚೆನ್ನಾಗಿ ಹೊಡಿಯುತ್ತೆ. ನೋಡಿ, ಹೊಡೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀಟಾಗಿ ಹೊಡೆದ್ಬಿಡ್ಬೋದು ನೀವು. ಮತ್ತು ತೆಂಗಿನಕಾಯಿ ನೀವು ಫ್ರಿಜ್ಜಲ್ಲಿ ಎತ್ತಿಕ್ಕೋ ಫಸ್ಟು ತೇವ ಇರುತ್ತೆ ಅಲ್ವಾ. ಒಂದು ಬಟ್ಟೆಯಲ್ಲಿ, ಒಣಗಿರೋ ಬಟ್ಟೆಯಲ್ಲಿ, ಅಕಸ್ಮಾತ್ ದೇವ್ರಿಗೆ ಹೊಡೆದಿದ್ರು ಕುಂಕುಮ ಅರಿಶಿನ ಇಟ್ಟಿರ್ತೀವಲ್ಲ, ಅದನ್ನು ಅಷ್ಟೇ ನೀಟಾಗಿ ಒರೆಸ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಬಿಡ್ಬೇಕು. ನೋಡಿ, ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಮತ್ತೆ ಫ್ರಿಜ್ಜಲ್ಲಿಡಿ. ಹಿಂಗಿಡೋದ್ರಿಂದ 1 ತಿಂಗಳ ಮೇಲೆ ಇರುತ್ತೆ. ಕೊಬ್ಬರಿನಷ್ಟೇ ನಾನು ತುರಿದ್ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನೀವು ಅಷ್ಟೇ ಹಿಂಗೆ ತುರಿದ್ಬಿಟ್ಟು ಬಿಸಿ ಬಿಸಿ ನೀರು ಸೇರಿಸ್ಬಿಡಿ. ನಮಗೆ ಕೊಬ್ಬರಿ ಹಾಲು ಬೇಕು, ಕರೆಂಟ್ ಇಲ್ಲ ಅನ್ನೋವಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ಒಂದು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ಮತ್ತೆ ನಾನು ಸ್ಟ್ರೈನರ್ ಇಕ್ಕೊಂಡು ಸ್ಟೀಲ್ದು, ಅದ್ರ ಮೇಲೆ ಒಂದು ತೆಳುವಾಗಿರೋ ಬಟ್ಟೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು 10 ನಿಮಿಷ ನೆನೆಸಿದ್ರಲ್ಲ, ಇದನ್ನು ಹಾಕ್ಕೊಬಿಡಿ. ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟೆ ನಿಮಗೆ ಕೊಬ್ಬರಿ ಹಾಲು ಸಿಗುತ್ತೆ. ಒಂದೊಂದು ಸತಿ ನಾವೇನೋ ಒಂದು ಮಾಡ್ತಾ ಇರ್ತೀವಿ, ರೆಸಿಪಿ ಮಾಡೋವಾಗ ನಮಗೆ ಕೊಬ್ಬರಿ ಹಾಲು ಬೇಕಾಗಿರುತ್ತೆ, ತಕ್ಷಣ ಕರೆಂಟ್ ಇರಲ್ಲ, ನಮಗೆ ಬೇಕೇ ಅನ್ನೋವಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ನೋಡಿ ಕೊಬ್ಬರಿ ಹಾಲು ಬರ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ. ಇದನ್ನು ಅಷ್ಟೇ ವೇಸ್ಟ್ ಮಾಡಬೇಡಿ. ಇದನ್ನು ನೀವು ಹಂಗೆ ಇಟ್ಬಿಟ್ಟು ಮತ್ತೆ ಯಾವುದನ್ನು ಪಲ್ಯಗಳಿಗೆ ಹಂಗೆ ಸೇರಿಸ್ಬೋದು. ನೋಡಿ, ಕೊಬ್ಬರಿ ಹಾಲು ಕರೆಂಟು ಬೇಡ ನಿಮಗೆ, ಮಿಕ್ಸಿ ಬೇಡ, ಈ ಥರ ಕೊಬ್ಬರಿ ಹಾಲು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.